ಡಾಕ್ಟ್ರೆ, ಈಗ ನಮ್ಮ ಮಕ್ಕಳಲ್ಲಿ ಇಮ್ಯುನಿಟಿನ ಅಂದರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ನಾವು ಪೋಷಕರು ಏನು ಮಾಡಬೇಕು? ಒಂದು ಲಸಿಕೆಗಳನ್ನು ಕಾಲಕ್ಕೆ ನೀಡಬೇಕು. ಹುಟ್ಟಿದ ತಕ್ಷಣ ಟಿ ಬಿ ಕಾಯಿಲೆಗೆ ಓರಲ್ ಪೋಲಿಯೋ ಕೊಡ್ತೀವಿ, ಆಮೇಲೆ ಹೆಪಟೈಟಿಸ್ ಕಾಯಿಲೆ ಕೊಡ್ತೀವಿ, ಮತ್ತು 1.5 ತಿಂಗಳು 2.5 ತಿಂಗಳು 3.5 ತಿಂಗಳಲ್ಲಿ 8ರಿಂದ 9 ವ್ಯಾಕ್ಸಿನ್ ಕೊಡ್ತೀವಿ. ಮತ್ತು 6ನೇ ತಿಂಗಳಲ್ಲಿ ಫ್ಲೂ ವ್ಯಾಕ್ಸಿನ್ನು, ಮತ್ತು 7ನೇ ತಿಂಗಳಲ್ಲಿ ಫ್ಲೂ ಜ್ವರದ್ದು ವ್ಯಾಕ್ಸಿನ್ನು, ಆವಾಗಲೇ ಟೈಫಾಯ್ಡ್ ಕೊಡ್ತೀವಿ. ಆಮೇಲೆ ಕಾಮಾಲೆ ಕಾಯಿಲೆ ಅದು ಆವಾಗ 1 ವರ್ಷದಲ್ಲಿ ಕೊಡ್ತೀವಿ. 1.5 ವರ್ಷಕ್ಕೆ ಒಂದು ಬಲವರ್ಧಕ ಅಥವಾ ಬೂಸ್ಟರ್ ಡೋಸಸ್ಸು, 5 ವರ್ಷ 10 ವರ್ಷಕ್ಕೆ ಬೂಸ್ಟರ್ ಡೋಸಸ್ ಕೊಡ್ತೀವಿ. ಇದರಿಂದ ಇದು ತುಂಬ ಇಂಪಾರ್ಟೆಂಟು. ಸ್ತನ್ಯಪಾನ ತಾಯಂದಿರು ಎದೆ ಹಾಲು ಮಕ್ಕಳಿಗೆ ಕಡ್ಡಾಯವಾಗಿ ಕುಡಿಸ್ಬೇಕು. 6 ತಿಂಗಳವರೆಗೂ ಯಾವುದೇ ಆಹಾರನ ಮಗು ಕೊಡಬಾರದು. ಯಾರು ಏನಾದರೂ ಹೇಳಿ, ಬರೀ ತಾಯಿ ಹಾಲು ಕೊಡಬೇಕು. ಕೆಲವರ ತಾಯಂದ್ರಲ್ಲಿ ಅದೊಂದು ತಪ್ಪು ಭಾವನೆ ಇದೆ, ಅವರ ಸೌಂದರ್ಯ ಕಡಿಮೆ ಆಗುತ್ತೆ ಸ್ತನ್ಯಪಾನ ಕೊಡೋದ್ರಿಂದ ಅಂತ. ಆ ಥರ ಏನಾಗಲ್ಲ. ಇನ್ಫ್ಯಾಕ್ಟ್ ಎಕ್ಸ್ಟ್ರಾ ಫ್ಯಾಟ್ ತಾಯಿಯಲ್ಲಿ ಏನಿರುತ್ತೆ ಅದು ಕರಿಗೆ ಅವ್ರು ಇನ್ನೂ ಲೀನ್ ಆಗ್ತಾರೆ. ಮಕ್ಕಳಲ್ಲಿ ತುಂಬ ಪ್ರೋಟೀನ್ ಅಂಶ ತುಂಬ ಚೆನ್ನಾಗಿ ಸಿಕ್ಕುತ್ತೆ ತಾಯಿ ಹಾಲಲ್ಲಿ. ಕಡಿಮೆ ಪ್ರಮಾಣದಲ್ಲಿರುತ್ತೆ, 0.9 ಗ್ರಾಮ್ಸ್ 1 ಗ್ರಾಮ್ 1.1, ಬಟ್ ಅದು ಕಂಪ್ಲೀಟ್ ಯುಟಿಲೈಸ್ ಆಗುತ್ತೆ. ರೋಗ ನಿರೋಧಕ ವಸ್ತುಗಳಾದಂಥ ಆ್ಯಂಟಿಬಾಡೀಸ್ ಇರುತ್ತೆ ತಾಯಿಯಿಂದ, ಅದರಲ್ಲಿ ಸ್ತನ್ಯಪಾನದಿಂದ ಬರುತ್ತೆ. ಮತ್ತು ಫ್ಯಾಟ್ಸು ಕ್ವಾಂಟಿಟಿ ತುಂಬ ಕಡಿಮೆ ಇರುತ್ತೆ, ಅದರಿಂದ ಕೊಬ್ಬಿನ ಅಂಶ ಮಗುವಿನಲ್ಲಿ ಬೆಳೆಯಲ್ಲ. ಹೀಗೆ ಸುಮಾರು 20-21 ಅಡ್ವಾಂಟೇಜಸ್ ಇದೆ. ಸ್ತನ್ಯಪಾನ ಕಡ್ಡಾಯವಾಗಿ ಕೊಡಬೇಕು. ಅದು 1 ವರ್ಷ 1.5 ವರ್ಷದ ತನಕ ಕಡ್ಡಾಯವಾಗಿ ತಾಯಂದ್ರೆ ಎದೆ ಹಾಲು ಕುಡಿಸ್ಬೇಕು.